ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಸೋಮವಾರ. ಇನ್ನು ಟೈಮ್ ಬಂದು ಸುಮಾರು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ 11:15 ಆಗಿತ್ತು. ಇನ್ನು ಬೆಳಗ್ಗೆನೇ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಪಟ ರೆಡಿಯಾಗಿ ಇನ್ನು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ಪಕ್ಕದೂರಿಗೆ ಬಂದುಬಿಟ್ಟು ಇನ್ನು ನಮ್ಮೂರಲ್ಲಿರೋದು ಒಂದೇ ಒಂದು ಬಸ್ಸು 8:15ಗೆ ಗೌರ್ಮೆಂಟ್ ಬಸ್ ಇದೆ. ಮತ್ತು ಅದು ಸಾಯಂಕಾಲ ಮತ್ತೆ ವಾಪಸ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಯಾವ ಬಸ್ ವ್ಯವಸ್ಥೆ ಇಲ್ಲ, ಆಟೋ ವ್ಯವಸ್ಥೆನೂ ಇಲ್ಲ ನಮ್ಮೂರಲ್ಲಿ. ಇನ್ನು ಬರಬೇಕು ಹೋಗಬೇಕು ಎಲ್ಲಾದರೂ ಅಂತಂದರೆ ಇನ್ನು ಪಕ್ಕದೂರಿಗೆ ಬರಬೇಕಾಗುತ್ತೆ. ಇನ್ನು ಒಂದು ಗೌರ್ಮೆಂಟ್ ಬಸ್ ಇತ್ತು, ಅದು ಕರೆಕ್ಟಾಗಿ 11:15 11:20ಗೆ ಬಂದುಬಿಡ್ತಾ ಇತ್ತು. ಅಂಥದ್ರಲ್ಲಿ ಇವತ್ತು ಸೋಮವಾರ ಬೇರೆ ಅಲ್ವಾ, ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಅಂದರೆ ಸುಮಾರು 12 ಗಂಟೆ 12:15 ಆದ್ರೂ ಮೇಲೂ ಬಸ್ಸೇ ಬರಲಿಲ್ಲ. ಹಂಗೆ ವೆಯ್ಟ್ ಮಾಡಿದ್ಮೇಲೆ 12:15ಗೆ ಏನೋ ಗೌರ್ಮೆಂಟ್ ಬಸ್ ಬಂದು ತುಂಬ ಲೇಟ್ ಆಯಿತು. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಹೆಂಗೋ ಸ್ವಲ್ಪ ಸೀಟ್ ಸಿಕ್ತು, ಅಡ್ಜಸ್ಟ್ ಮಾಡಿಕೊಂಡು ಇನ್ನು ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಜೊತೆಗೆ ನಮ್ಮ ಚಿಕ್ಕಮ್ಮ ಕೂಡ ಸಿಕ್ಕರು. ಇನ್ನು ಅವರು ಕೂಡ ಏನೋ ಬೇಕಂತ ಹೇಳಿಬಿಟ್ಟು ಇನ್ನು ಹಿರಿಯೂರಿಗೆ ಹೊರಟಿದ್ರು. ನಾನು ಪವಿತ್ರನೂ ಹೊರಟಿದ್ವಿ ಸ್ವಲ್ಪ ಏನೋ ತೊಗೊಂಬರ್ಬೇಕಂತ ಹೇಳಿ. ಚಿಕ್ಕಮ್ಮ ಕೂಡ ಮನೇಲಿ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟಿದ್ರು. ಇನ್ನು ಸೀದಾ ನಮ್ಮ ಇದಕ್ಕೆ ಹೋಗೋಣ ಅಂತಂದರೆ ಚಿಕ್ಕಮ್ಮ ಇದ್ಬಿಟ್ಟು ಬರ್ರಿ ಮನೆ ಹತ್ರ ಹೋಗ್ಬಿಟ್ಟು ನೀರೆಲ್ಲ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಇನ್ನು ಮನೆ ಹತ್ರ ಕರ್ಕೊಂಡೋದ್ರು. ಇದು ಬಂದುಬಿಟ್ಟು ಚಿಕ್ಕಮ್ಮರದೇ ಮನೆ, ಅಂದರೆ ಅಮ್ಮ ಇದ್ದಾರೆ ಇವಾಗ. ಅವರಮ್ಮ ಮತ್ತು ಚಿಕ್ಕಮ್ಮ ಇದ್ದಾರಲ್ವ, ಚಿಕ್ಕಮ್ಮನ ಮಗ ಅವರು ಇರ್ತಾರೆ ಮನೆಯಲ್ಲಿ. ಹಂಗಾಗಿ ನಾನು ಫಸ್ಟ್ ಟೈಮ್ ಈ ಮನೆಗೆ ಬಂದಿರೋದು. ಪವಿತ್ರ ಸುಮಾರು ಸರಿ ಬಂದಿದ್ದಾಳೆ, ನಾನು ಬಂದಿರೋದು ಫಸ್ಟ್ ಟೈಮು. ಇನ್ನು ಹಂಗೆ ಅಮ್ಮನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ಮನೆ ಹತ್ರ ಬಂದ್ವಿ. ತುಂಬ ಚೆನ್ನಾಗಿದೆ ಮನೆ, ಸಿಂಪಲ್ಲಾಗೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೀಟಾಗಿ. ಇನ್ನು ಇವರಿಬ್ಬರಿಗೆ ನೋಡ್ತಾ ಇದ್ದರೆ ಅಮ್ಮ ಮಗಳಂತಲೇ ಅನಿಸೋದಿಲ್ಲ, ಅಕ್ಕ ತಂಗಿ ಥರ ಅನ್ನಿಸ್ತಾ ಇದ್ದಾರೆ. ಇನ್ನು ಕೂತ್ಕೊಂಡು ಚಿಕ್ಕಮ್ಮ ಸೊಪ್ಪು ತಂದಿದ್ರು ಊರಿಂದ ಮೊನ್ನೆ. ಪವಿತ್ರ ಚಿಕ್ಕಮ್ಮ ಸೊಪ್ಪು ಥರನ ಅಂದರೆ ಕಿತ್ಕೊಬರೋಣ ಅಂತ ಹೇಳ್ಬಿಟ್ಟು ಹೊಲಕ್ಕೆ ಹೋಗಿದ್ರಲ್ವ, ಹಂಗೆ ಮಿಕ್ಕಿತ್ತಂತೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಸ್ವಲ್ಪ ಮೂಳೆ ಮೊಳಕೆ ಕಾಳು ಮತ್ತು ಸೊಪ್ಪು ಕೂಡ ತೊಗೊಂಬಂದು ಇನ್ನು ಅವ್ರ ಅಮ್ಮನಿಗೆ ಕೊಟ್ಟೋಗೋಣ ಅಂತ ಹೇಳಿ ಇನ್ನು ಮನೆ ಹತ್ರ ಬಂದಿದ್ದಾರೆ. ಇನ್ನು ಅವರು ಇದ್ಬಿಟ್ಟು ಸ್ವಲ್ಪ ಟೀನ ಕಾಫಿನ ಮಾಡಿಕೊಡಮ್ಮ, ನೀವು ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಬರ್ರಿ, ಅಡುಗೆ ಮಾಡಿರ್ತೀನಿ, ಊಟ ಮಾಡಿಕೊಂಡು ನಿಧಾನಕ್ಕೆ ಹೋಗ್ರಿ ಅಂತಂತ ಹೇಳ್ತಾಯಿದ್ರು. ಇನ್ನು ನಾವು ಬರೋದೇ ಲೇಟ್ ಆಯಿತು. ನಾವು ಹಿರಿಯೂರಿಗೂ ಬರೋಷ್ಟೊತ್ತಿಗೆ ಸುಮಾರು 1:15 1:15 ಆಗಿತ್ತು ಟೈಮ್ ಬಂದುಬಿಟ್ಟು. ಬಸ್ ಬರೋದು ಲೇಟ್ ಆಯಿತು. ಸ್ವಲ್ಪ ಬೇಗ ಬಂದಿದ್ರೆ ಆರಾಮಾಗೆ ಇನ್ನೂ ಒಂದು ಸ್ವಲ್ಪ ತಿರ್ಬೋದಾಗಿತ್ತು. ಇನ್ನು ಬಂದಿದ್ದೇ ಲೇಟು, ಮತ್ತು ಅದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಇನ್ನು ಕಾಫಿ ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮ್ಮ ಬಂದುಬಿಟ್ಟು. ಇಲ್ಲಿ ಹೊರಗಡೆ ನೋಡ್ತಾ ಇದ್ದೀನಿ, ಇದು ಫುಲ್ಲು ಸಿಟೀಲಿ. ಏನೇ ಹೇಳಿ ಸಿಟಿಲಿ ಒಂದು ಸ್ವಲ್ಪ ಜಾಗ ಸಿಕ್ಕರೂ ಕೂಡ ಎಷ್ಟು ಚೆನ್ನಾಗಿ ಮನೆ ಕಟ್ಟಿಸ್ಕೊತಾ ಇರ್ತಾರೆ. ಇನ್ನು ಇದು ಬಂದುಬಿಟ್ಟು ಇವ್ರದ್ದು ಸ್ವಂತ ಮನೆ ಅಂತೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಇದು ನೋಡ್ತಾ ಇರ್ಬೋದು, ಗುಂಡು ಖಾರ ರುಬ್ಬೋ ಗುಂಡು ಎಷ್ಟು ದೊಡ್ಡದು ಗೊತ್ತಾ. ಫೋನಲ್ಲಿ ಸ್ವಲ್ಪ ಚಿಕ್ಕದಾಗೆ ಕಾಣಿಸ್ತಾ ಇದೆ, ರಿಯಲಿ ನೋಡಿದ್ರಂತೂ ಸಿಕ್ಕಾಪಟ್ಟೆ ದೊಡ್ಡ ಗುಂಡು. ಕೇಳ್ತಾ ಇದ್ದೀನಿ ಚಿಕ್ಕಮ್ಮನ್ನ, ನೀವು ಇದರೆಲ್ಲ ರುಬ್ತಾ ಇದ್ರಿ ಚಿಕ್ಕಮ್ಮ ಫಸ್ಟಿಗೆ ಅಂದರೆ ಕಣ ನಾವು ಇದರೆಲ್ಲ ರುಬ್ತಾ ಇದ್ದಿದ್ದು ಮುಂಚೆ ಎಲ್ಲ ಕೂಡ ಅಂತ ಹೇಳ್ತಾಯಿದ್ರು. ಇನ್ನು ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಟ್ರು. ಇನ್ನು ಲೇಟಾಗಿ ಊಟ ಮಾಡ್ಕೊಬಂದಿದ್ವಲ್ವ, ಸದ್ಯಕ್ಕೆ ಇವಾಗ ಬೇಡ ಊಟ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಕಾಫಿ ಕುಡ್ಕೊಂಡು ಇನ್ನು ಸೀದಾ ಚಿಕ್ಕಮ್ಮ ಏನೋ ಸ್ವಲ್ಪ ಗ್ಯಾಸ್ ಅಂದರೆ ಸ್ಟವ್ವಿಂದು ಪೈಪ್ ಹಾಕ್ಸ್ಬೇಕು ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ರು. ಅದನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಬಂದುಬಿಟ್ಟು ಎಲ್ಲ ಸ್ವಲ್ಪ ರೇಟೆಲ್ಲ ಮಾತಾಡ್ಬಿಟ್ಟು ಅದಕ್ಕೆ ಪೈಪೆಲ್ಲ ಹಾಕ್ಸೋದಕ್ಕೆ ನೋಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ಟವ್ಗಳಂತೂ ಡಿಸೈನ್ ಇದ್ದಾವೆ. ಯಾವ ಸ್ಟವ್ ನೋಡಿದ್ರೂ ಎಲ್ಲನೂ ಇಷ್ಟ ಆಗ್ತಾ ಇರ್ತವೆ ಹೆಣ್ಮಕ್ಳಿಗೆ. ಮತ್ತು ದೊಡ್ಡ ಸ್ಟವ್ಗಳು ಕೂಡ ಇದ್ದಾವೆ. ಸ್ವಲ್ಪ ಜಾಸ್ತಿ ಅಡುಗೆ ಮಾಡ್ತಿರ್ತೀವಲ್ವ, ಆ ಒಲೆಗಳು ಕೂಡ ಇದ್ದವು. ಅವನ್ನೆಲ್ಲ ಕೂಡ ಹಂಗೆ ರೇಟ್ ಕೇಳಿದ್ರೆ ಯಾವ ನೋಡಿದ್ರು 2,000 2,500 3,000 5,000ವರೆಗೂ ಇದ್ದವು. ಇನ್ನು ನಾನು ಬಂದುಬಿಟ್ಟು ಬ್ಲೌಸ್ ಹೊಲ್ಸೋಣ ಅಂತ ಹೇಳಿಬಿಟ್ಟು ಸೀರೆ ತೊಗೊಂಬಂದಿದ್ದೆ. ಇದಕ್ಕೆ ಲೈನಿಂಗು ಮತ್ತು ಪಾಲ್ಸು ಅದೆಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಈ ಚಿಕ್ಕಮ್ಮನೇ ಹೊಲಿತಾರೆ ಬ್ಲೌಸ್ ಎಲ್ಲ ಕೂಡ. ಇನ್ನು ಹೊರಟಿದ್ನಲ್ವ, ಹಾಗೆ ತೊಗೊಂಡು ಹೋಗ್ಬಿಡೋಣ ಮತ್ತು ಇನ್ನೇನಾಗಲಲ್ಲ ಅಂತ ಹೇಳ್ಬಿಟ್ಟು ಸೀರೆನೇ ತೊಗೊಬಂದಿದ್ದೆ. ಇದು ಬಂದುಬಿಟ್ಟು ನಮ್ಮ ಓನರ್ ಅಕ್ಕ ಕೊಡಿಸಿದ್ರಲ್ವ ಈ ಸೀರೆನ, ಆಗಲೇ ತೋರಿಸಿದ್ದೀನಿ. ಇದನ್ನೇ ಹೊಲಿಸ್ಕೊಂಡು ಇನ್ನು ಉಟ್ಕೊಳ್ಳೋಣ ಫಂಕ್ಷನ್ಗೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿದೆ, ತೀರ ಅಷ್ಟು ವೇಟ್ ಆಗಲಿ ಏನೂ ಕೂಡ ಇಲ್ಲ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ ಸೀರೆ. ಅದಕ್ಕೆ ಮತ್ತು ಕಮೆಂಟ್ ಕೂಡ ಮಾಡಿದ್ರಿ, ಉಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಬ್ಲೌಸು ಹೊಲ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಲೈನಿಂಗು ಮತ್ತು ಫಾಲ್ಸ್ ಎಲ್ಲ ತೊಗೊಂಡು ಸೀದಾ ಒಡವೆ ಅಂಗಡಿಗೆ ಬಂದ್ವಿ.
ಒಡವೆ ಅಂಗಡಿಗೆ ಬಂದುಬಿಟ್ಟು ಯೋಷಿತೆಗೆ ಕಾಲು ಚೈನು ಕಡಗ ಎಲ್ಲ ಕೂಡ ನೋಡ್ತಾ ಇದ್ದೀವಿ ಡಿಸೈನು. ಇನ್ನು ನನಗಂತೂ ಫುಲ್ ಡೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೋಮವಾರ. ಯಾಕೆಂದರೆ ಹೋಗಿ ಅದೆಲ್ಲ ಸುತ್ತಾಡಿಕೊಂಡು ಸ್ವಲ್ಪ ರೇಷನ್ಲ ತೊಗೊಂಡು ಎಣ್ಣೆ ಹಾಕ್ಸ್ಕೊಂಡು ಅದೆಲ್ಲ ಲಗೇಜೆಲ್ಲ ಹೊತ್ಕೊಂಬಂದು ಮನೆ ಸೇರೋಷ್ಟೊತ್ತಿಗೆ ಲೇಟ್ ಆಯಿತು. ಮತ್ತು ಫುಲ್ಲು ಸುಸ್ತು ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದು ಕೂಡ ನಾನು ಶೇರ್ ಮಾಡ್ಕೊಳ್ಳಲಿಲ್ಲ. ಅದನ್ನೆಲ್ಲ ನೆಕ್ಸ್ಟು ತೋರಿಸೋಣ ಅಂತ ಹೇಳಿಬಿಟ್ಟು ಇನ್ನು ಡಿಸೈನ್ ಎಲ್ಲ ನೋಡ್ತಾ ಇದ್ದಾರೆ ಚಿಕ್ಕಮ್ಮ ಮತ್ತು ಪವಿತ್ರ. ಇನ್ನು ನಾನು ಕೂಡ ನೋಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ. ನೆನ್ನೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇನ್ನು ನೆನ್ನೆ ಇದು ಯೋಷಿತೆಗೆಲ್ಲ ಚೈನು ಕಾಲು ಚೈನ್ ಎಲ್ಲ ತೊಗೊಂಡ್ಬಿಟ್ಟು ಮತ್ತು ಮಿಲ್ಲಕ್ಕೆ ಹೋಗಿ ಎಣ್ಣೆ ಹಾಕ್ಸ್ಕೊಂಡು ಮತ್ತು ಸ್ವಲ್ಪ ರೇಷನ್ ಬೇಕಾಗಿತ್ತು. 3 ಜನಕ್ಕೂ ಬೇಕಾಗಿತ್ತು. ಎಲ್ಲ ತೊಗೊಂಡು ಬ್ಯಾಗುಗಳೇ ಫುಲ್ ಆಗಿಬಿಟ್ಟು ಕೈಯಲ್ಲಿ. ಇನ್ನು ಫೋನ್ ಇಟ್ಕೊಂಡು ವೀಡಿಯೋ ಮಾಡೋದಕ್ಕಂತೂ ಆಗಲಿಲ್ಲ. ಹಂಗಾಗಿ ನಾವೇನೇನು ತೊಗೊಂಡು ಅನ್ನೋದು ಕೂಡ ನನಗೆ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಮತ್ತು ಮನೆಗೆ ಬಂದು ಸೇರೋಷ್ಟೊತ್ತಿಗೆ ಕರೆಕ್ಟಾಗಿ 7 ಗಂಟೆ ಆಯಿತು. ರಾತ್ರಿ ಸಾಯಂಕಾಲ 7 ಗಂಟೆ ಆಗಿತ್ತು. ಅದಕ್ಕೆ ಫುಲ್ಲು ಸುತ್ತಾಡಿ ಫುಲ್ಲು ಸುಸ್ತು ಕೂಡ ಆಗಿಬಿಟ್ಟಿತ್ತು. ನನಗಂತೂ ಎನರ್ಜಿನೇ ಇಲ್ದಿರಂಗೆ ಆಗಿಬಿಟ್ಟಿತ್ತು. ಇನ್ನು ಮೊನ್ನೆ ತಾನೇ ಊರಿಗೆಲ್ಲ ಹೋಗಿ ಬಂದು ಮತ್ತೆ ಒಂದೇ ದಿನವೇ ನಾನು 1 ದಿನ 2 ದಿನ ಅಷ್ಟೇ ಎದ್ದಿದ್ದು. ಮತ್ತು ನೆನ್ನೆ ಹೋಗಿ ಅದೆಲ್ಲ ಫುಲ್ಲು ಸುತ್ತಾಡ್ಕೊಬಂದ್ಬಿಟ್ನಾ, ಸಖತ್ತು ಟಯರ್ಡ್ ಅನಿಸ್ಬಿಡ್ತು. ಹಂಗೆ ಅದಕ್ಕೋಸ್ಕರ ವೀಡಿಯೋ ಏನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಮತ್ತು ಇವತ್ತು ಮಂಗಳವಾರ, ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಟೈಮ್ ಬಂದು ಈಗ 7 ಗಂಟೆಗೆ ಇನ್ನು 5 ನಿಮಿಷ ಇದೆ. ಬೇಗನೆ ಎದ್ದು ಬಂದುಬಿಟ್ಟು ಇನ್ನು ವಾರ ಎಲ್ಲ ಮಾಡಿದೆ. ಇವತ್ತು ಬಂದುಬಿಟ್ಟು ಇನ್ನು ಸಗಣಿರು ಹಾಕ್ಬಿಟ್ಟು ಪುಟ್ಟದಾಗ ಒಂದು ರಂಗೋಲಿ ಹಾಕಿ ಇನ್ನು ಬಾಗಿಲೆಲ್ಲ ಒರೆಸ್ಬಿಟ್ಟು ನೆಲೆಲ್ಲ ಒರೆಸ್ದೆ. ಇವತ್ತು ಮಂಗಳವಾರ ಬೇರೆ ಗೊತ್ತಿಲ್ಲ, ಇತ್ತೀಚೆಗೆ ಯಾಕೋ ಸ್ವಲ್ಪ ದೇವ್ರ ಕನಸು ಜಾಸ್ತಿ ಬರ್ತಾಯಿದೆ ನನಗೆ. ಹೇಳ್ಬೇಕಂದ್ರೆ ಡೈರೆಕ್ಟಾಗಿ ಕಾಣಿಸಿದ್ರು ಕೂಡ ಆ ರೂಪದಲ್ಲಿ ನನಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಹಂಗಾಗಿ ಮಂಗಳವಾರ, ಶುಕ್ರವಾರ, ಶನಿವಾರ, ಗುರುವಾರ ಇವ್ಯಾವು ಮಿಸ್ ಮಾಡಬಾರ್ದು. ಮತ್ತು ನನಗೆ ಸ್ವಲ್ಪ ಜಾಸ್ತಿ ಹುಚ್ಚಂಗಿ ಎಲ್ಲಮ್ಮ ಕಾಣಿಸ್ಕೊತಾ ಇದ್ದಾರೆ. ಅವರು ಡೈರೆಕ್ಟಾಗಿ ಕಾಣಿಸ್ಕೊಳ್ದಿದ್ರು ಅವ್ರ ರೂಪದಲ್ಲೇ ಇರ್ತಾರಲ್ವ ಕೆಲವರು, ಅವರೆಲ್ಲ ಕೂಡ ಬರ್ತಾ ಇರ್ತಾರೆ. ಮತ್ತು ಪಡ್ಲಿಕ್ಕೆ ಆ ಥರ ಎಲ್ಲ ಕಾಣಿಸ್ಕೊಳ್ತಾ ಇದೆ. ಹಂಗಾಗಿ ಮಂಗಳವಾರ ಅಮ್ಮಂದು ವಾರ ಅಲ್ವಾ, ಅವಾಗೆಲ್ಲ ನಾನು ಅಲ್ಲಿದ್ದಾಗ 1 ದಿನವೂ ಮಿಸ್ ಮಾಡ್ತಾ ಇರಲಿಲ್ಲ. ಅಮ್ಮರ ಊರಲ್ಲಿದ್ದಾಗ ಪ್ರತಿ ಶುಕ್ರವಾರ, ಮಂಗಳವಾರ ಅಂತೂ ಮಿಸ್ಸೇ ಮಾಡ್ತಾಯಿರಲಿಲ್ಲ. ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಹಬ್ಬಗಳಲ್ಲಿ ಯಾವಾಗಲೂ ಕೂಡ ಪೂಜೆ ಮಾಡ್ತಾಯಿದ್ದೆ. ಮತ್ತು ಆಯಮ್ಮನ ಫೋಟೋ ಒರೆಸೋದು, ಹೂವು ಮುಡ್ಸೋದು, ಹೇಳ್ಬೇಕಂದ್ರೆ ಕಾಪಾಡಿದ್ದು ಆಯಮ್ಮನೇ ನಮ್ಮನ್ನು. ಹಂಗಾಗಿ ಸಖತ್ತು ಭಕ್ತಿಯಿಂದ ನಾನು ಚೆನ್ನಾಗಿ ನಡ್ಕೊಳ್ತಾ ಇದ್ದೆ ಅಲ್ಲಿ. ಇನ್ನು ಇಲ್ಲಿಗೆ ಬಂದಾಗಿಂದ ಫುಲ್ಲು ಗ್ಯಾಪ್ ಆಗಿಬಿಡ್ತು. ಮತ್ತು ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ ಸ್ವಲ್ಪ ಗ್ಯಾಪ್ ಆಯಿತು. ಪೂಜೆ ಆಗಲಿ, ಮನೆಯಲ್ಲಿ ವಾರ ಆಗಲಿ ಮಾಡೋದು. ಹಂಗಾಗಿ ಇವಾಗಲೇ ಸುಮಾರು ದಿನದಿಂದ ನನಗೆ ಕಾಣಿಸ್ಕೊಳ್ತಾ ಇದೆ, ಬಟ್ ಶೇರ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಅದೇನೋ ಬೆಳಗ್ಗೆ ಬೇಗನೆ ಎಚ್ಚರಿಕೆ ಆಯಿತು. ಇನ್ನು ಬಂದುಬಿಟ್ಟೆ ಎದ್ದು. ಇನ್ನು ಗುಂಡ ನಮ್ಮ ಮನೆಯವ್ರು ಬಂದಿಲ್ಲ, ಅಲ್ಲೇ ಇದ್ದಾರೆ. ಅದಕ್ಕೆ ಬಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಏನೇನು ಕೆಲಸ ಇರುತ್ತೆ ಎಲ್ಲ ಮುಗಿಸಿದ್ದೀನಿ. ಮುಗಿಸ್ಬಿಟ್ಟು ಇವಾಗ ತಿಂಡಿಗೆ ಬಂದುಬಿಟ್ಟು ಅವಲಕ್ಕಿ ಮಾಡೋಣ ಅಂತ ಹೇಳಿ, ಇನ್ನು ಪಾತ್ರೆ ಕೂಡ ಹಂಗಿದಾವೆ ತೊಳೆಯೋವು, ಅವೆಲ್ಲ ತೊಳ್ಕೊಬೇಕು, ನಿಧಾನಕ್ಕೆ ಮಾಡ್ಕೊಳೋಣ ಅಂತ ಹೇಳಿ ಸ್ವಲ್ಪ ಅವಲಕ್ಕಿ ಮಾಡ್ತೀನಿ. ಟೈಮ್ ಕೂಡ ಆಗುತ್ತೆ, ಮತ್ತು ಅನ್ನ ಸಾರು ಮುದ್ದೆ ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ನು ನಾವು ನೆನ್ನೆ ಏನೇನು ತಂದು ಅನ್ನೋದು ಕೂಡ ನೆಕ್ಸ್ಟು ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ. ನಾನು ಬಂದುಬಿಟ್ಟು ಯೋಷಿತೆಗೆ ಕಾಲಿಗೆ ಹೆಜ್ಜೆ ಮತ್ತು ಕಡ್ಗ ಕೊಡಿಸ್ದೆ, ಮತ್ತು ಬಟ್ಟೆ ಕೊಡಿಸ್ದೆ. ಇನ್ನು ತಲೆ ಕೂದಲು ಕೂಡ ಹತ್ರ ಬಂತಲ್ವ, ಇನ್ನು ಟೈಮ್ ಕೂಡ ಇರೋದಿಲ್ಲ. ಅವ್ರು ಫುಲ್ಲು ಬ್ಯುಸಿ ಇರ್ತಾರೆ. ಸುಮ್ಮನೆ ಅಲ್ಲ, ತಮಾಷೆ ಮಾತಲ್ಲ, ಸಖತ್ತು ಕೆಲಸ ಇರುತ್ತೆ. ಹಾಗಾಗಿ ಫ್ರೀ ಇದ್ವಲ್ವ, ಫಸ್ಟ್ ಕೊಡಿಸ್ಬಿಡೋಣ, ಮತ್ತು ನನಗೂ ಓಡಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನೆನ್ನೆ ಹೋಗಿದ್ವಿ. ಇನ್ನು ಸದ್ಯ ಆಂಟಿ ಕೂಡ ಬಂದಿದ್ದರು ನಮ್ಮ ಜೊತೆಗೆ. ಅವ್ರಿಗೂ ಕೂಡ ರೇಷನ್ ಬೇಕಂತ ಹೇಳ್ಬಿಟ್ಟು ಬಂದಿದ್ದರು. ಸದ್ಯ ಅವರು ಕೂಡ ಸಿಕ್ಕಿದ್ರು, ಇಲ್ಲಾಂದರೆ ಸಖತ್ತು ಪರದಾಡಬೇಕಾಗಿತ್ತು ನಾವು. ಹೊಸ್ದಾಗಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಮತ್ತು ಈ ಬಂಗಾರ ಅಂಗಡಿಗೆ, ಒಡವೆ ಅಂಗಡಿಗಂತೂ ಅಪರೂಪನೇ ನಾವು ಹೋಗೋದು. ನಮ್ಗೆ ಅಷ್ಟೊಂದು ಅಭ್ಯಾಸ ಕೂಡ ಇಲ್ಲಲ್ವ, ನಮ್ಗೆ ರೇಟು ಏನು ಎತ್ತಂತ ಗೊತ್ತಿರಲಿಲ್ಲ. ಸದ್ಯ ಆಂಟಿ ಸಿಕ್ಕಿದ್ದಕ್ಕೆ ತುಂಬ ಒಳ್ಳೆಯ ಕೆಲಸ ಆಯಿತು ನಮಗೆ. ಎಲ್ಲ ಕೂಡ ಅವ್ರು ಯಾವಾಗಲೂ ತೊಗೊತಾ ಇರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ, ಅವ್ರು ಸಿಟಿಯವರೇ ಅಲ್ವಾ. ಹಾಗಾಗಿ ಎಲ್ಲ ನೋಡಿದ್ವಿ. ನಿಜವಾಗ್ಲೂ ಒಡವೆ ಅಂತೂ ಸಖತ್ತು ರೇಟ್ ಇದೆ ಬಿಡಿ. ಬಂಗಾರದಕ್ಕಿಂತ ಬೆಳ್ಳಿ ರೇಟು ಜಾಸ್ತಿ ಆಗಿದೆ ಅನಿಸುತ್ತೆ. ಯೋಷಿತದ ಹಳೆದೆಲ್ಲ ಹಾಕಿದ್ರೂ ಕೂಡ ಸಖತ್ತು ಅಮೌಂಟ್ ಆಯಿತು. ಪರವಾಗಿಲ್ಲ, ಏನು ಯಾವಾಗಲೂ ಕೊಡಿಸಲ್ಲ. ಅವಳು ಹುಟ್ಟಿದಾಗಿಂದ ಹೇಳ್ಬೇಕಂದ್ರೆ ನಾವೇನು ಕೊಡಿಸೇ ಇಲ್ಲ. ಇನ್ನು ನಮ್ಮ ಫ್ಯಾಮಿಲಿಗೆ ಅವಳು ಹೆಣ್ಮಗಳು, ಫಸ್ಟ್ನೇ ಹೆಣ್ಮಗಳು. ಹಾಗಾಗಿ ಇವಾಗ ಕೊಡಿಸಿದ್ರೆ ಮತ್ತೆ ನೆಕ್ಸ್ಟ್ ಮುಗೀತು, ಇನ್ನೇನಿದೆ ಹೇಳಿ. ಈ ತಲೆ ಕೂದಲೊಂದು ಮುಗಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಏನು ಕೂಡ ಫಂಕ್ಷನ್ ಇರೋದಿಲ್ಲ. ಇನ್ನು ನೆಕ್ಸ್ಟ್ ನಮ್ಮ ಮಕ್ಕಳ ಮದುವೆನೇ. ಹಂಗಾಗಿ
ಹೋದರೆ ಹೋಗಲಿ ಅಂತ ಹೇಳಿಬಿಟ್ಟು ಇನ್ನು ಕರ್ತವ್ಯ ಫ್ರೆಂಡ್ಸ್, ಅದು ಯಾರೇ ಆಗಲಿ, ನಾನೇ ಆಗಲಿ, ನೀವೇ ಆಗಲಿ, ಯಾರೇ ಆಗಲಿ, ಆ ಸಂಬಂಧ ಅಂದಮೇಲೆ, ರಕ್ತ ಸಂಬಂಧ ಅಂದಮೇಲೆ ಅದೆಲ್ಲ ಲೆಕ್ಕ ಹಾಕ್ಬಾರ್ದು. ಮಕ್ಕಳು ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ನಿನ್ನೆ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬಂದ್ವಿ. ನನಗೂ ಅಷ್ಟೇ ಮನೆಯಲ್ಲಿ ಎಣ್ಣೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಪಾಕೆಟ್ ಎಣ್ಣೆಗೆ ಬಂದ್ರಂತೂ ಸಿಕ್ಕಾಪಟ್ಟೆ ರೇಟು, 200 ರೂಪಾಯಿ ಕೆ ಜಿ ಹೇಳ್ತಾರೆ. ಅದು ಕೆ ಜಿ ಪಾಕೆಟ್ ಇರಲ್ಲ, 800 ಗ್ರಾಮ್ ಇರುತ್ತೆ ಅಷ್ಟೇ. ಅದಕ್ಕೆ ನಾನೇನು ಮಾಡಿದೆ, ಲೂಸ್ ಹಾಕ್ಸ್ಕೊಬಂದೆ. ನನಗೂ ಗೊತ್ತಿರಲಿಲ್ಲ. ನಮ್ಮ ಚಳಕೆರಾದರೆ ಅಲ್ಲಿ ಕಡಲೆಕಾಯಿ ಎಣ್ಣೆ ಆರಾಮಾಗಿ ಮಿಲ್ಲಕ್ಕೆ ಹೋದರೆ ಹಾಕ್ಕೊಡ್ತಾರೆ. ನಾವು ಯಾವಾಗಲೂ ಅದನ್ನೇ ಯೂಸ್ ಮಾಡೋದಲ್ಲಿ. ಇಲ್ಲಿ ಬಂದುಬಿಟ್ಟು ಇವರೆಲ್ಲ ಗೋಲ್ಡ್ ವಿನ್ನರು ಯೂಸ್ ಮಾಡೋದು ಜಾಸ್ತಿ. ಸಿಕ್ಕಾಪಟ್ಟೆ ರೇಟು. ಇನ್ನು ಅರ್ಧ ಕೆ ಜಿನೇ 95 ರೂಪಾಯಿ ಕೊಡ್ತಾರೆ ಊರಲ್ಲೆಲ್ಲ ಕಡೆನೂ. ಅದಕ್ಕೆ ಆಂಟಿ ಬಂದುಬಿಟ್ಟು, ನಾನು ಡಬಲ್ ಫಿಲ್ಟ್ರು ಎಣ್ಣೆ ಹಾಕ್ಸ್ಕೊತ ಇರ್ತೀನಿ ಯಾವಾಗಲೂ. ನಾವು ಅದೇ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ, ಮತ್ತು ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅವರು ಕೂಡ ಯಾವಾಗಲೂ ಅದನ್ನು ತಾನೇ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು, ನೋಡೋಣ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ನಾನು ಒಂದು 4 ಕೆ ಜಿ ಕ್ಯಾನ್ ತೊಗೊಂಡ್ಬಿಟ್ಟು ಅಲ್ಲೇ ಲೂಸ್ ಹಾಕ್ಸ್ಕೊಬಂದೆ. ಅದಕ್ಕೆ ಏನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಇನ್ನು ನೆಕ್ಸ್ಟ್ ಊರೊಳಗೆ ಹೋದಾಗ ಇನ್ನು ಒಡವೆ ಎಲ್ಲ ಅಲ್ಲೇ ಇಟ್ಟು ಬಂದಿದ್ದೀನಿ. ಇರಲಿ, ಮತ್ತೆ ತೊಗೊಂಬಂದಿದ್ದೀವಲ್ವ, ಅಳತೆ ನೋಡ್ಬೇಕು ಮೇನು, ಆಗುತ್ತೋ ಇಲ್ಲ ಮತ್ತೆ ಎಕ್ಸ್ಚೇಂಜ್ ಆದರೂ ಮಾಡೋಣ ಅಂತ ಹೇಳಿ. ಇನ್ನು ಪಾಪಕ್ಕೆ ಬಟ್ಟೆ ಅವೆಲ್ಲ ತೊಗೊಂಬಂದಿದ್ವಲ್ವ, ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ. ನೋಡೋಣ ಕರೆಕ್ಟಾಗಿ ಆಯಿತು ಅಂತಂದರೆ ಎತ್ಕೊಬರ್ತೀನಿ. ಇಲ್ಲ ಈ ಸ್ವಲ್ಪ ಏನಾದರೂ ದೊಡ್ಡ ಸೈಜ್ ಆಗುತ್ತೆ, ಇಲ್ಲ ಚಿಕ್ಕ ಸೈಜ್ ಆಗುತ್ತೆ ಅಂತ ಏನಾದರೂ ಸ್ವಲ್ಪ ವ್ಯತ್ಯಾಸ ಇದ್ದರೆ ಮತ್ತೆ ಹೋಗ್ಬಿಟ್ಟು ರಿಟರ್ನ್ ಮಾಡಬಾರದು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನಂದಂತೂ ಇವತ್ತು ಸಮಾಧಾನ ಅನ್ನಿಸ್ತಾ ಇದೆ ಮನಸ್ಸು. ಇನ್ನು ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿ ನಾವು ಪೂಜೆ ಕೂಡ ಆಯಿತು. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಅಕ್ಕಿ ಮಾಡ್ಕೋಬೇಕು ಮೇನು. ಅಕ್ಕಿ ತಂದುಬಿಟ್ಟು 1 ವಾರ ಮೇಲಾಯ್ತು ಅನಿಸುತ್ತೆ, ಅಕ್ಕಿ ಮಾಡ್ಕೊಂಡಿಲ್ಲ. ಅಕ್ಕಿ ಎಲ್ಲ ಮಾಡ್ಕೋಬೇಕು. ಇನ್ನು ಬಟ್ಟೆ ಎಲ್ಲ ಮೊನ್ನೆ ಭಾನುವಾರ ಒಗ್ದಾಕಿದ್ದೆ, ಜಾಸ್ತಿ ಬಟ್ಟೆ ಏನಿಲ್ಲ, ಸ್ವಲ್ಪನೇ ಇರೋದು. ಇರಲಿ, ಒಂದು ಸ್ವಲ್ಪ ಆಗಲಿ. ನಾಳೆ ನಾಡಿದ್ದಿನ ಬಟ್ಟೆ ಒಗಿತೀನಿ. ಇವತ್ತು ಎಷ್ಟೊತ್ತಿದ್ರೂ ಕೂಡ ಅಕ್ಕಿ ಎಲ್ಲ ಮಾಡ್ಕೋಬೇಕಂತ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಫ್ರೆಂಡ್ಸ್, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತು ಯಾರಾದರೂ ಹೊಸ್ತು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡಿರೋದ್ರಿಂದ ಮತ್ತು ನೀವು ಫುಲ್ಲು ವೀಡಿಯೋ ನೋಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ. ಇತ್ತೀಚೆಗೆ ಮತ್ತೆ ವ್ಯೂಸ್ ಫುಲ್ಲು ಡೌನ್ ಆಗ್ತಾಯಿದೆ, ಏನಕ್ಕೋ ಗೊತ್ತಿಲ್ಲ. ಇರಲಿ, ಅವೆಲ್ಲ ಮಾಮೂಲಿ, ಏನು ಮಾಡೋಕ್ಕಾಗಲ್ಲ. ಇನ್ನು ನಾವು ಮಾಡೋ ಕರ್ತವ್ಯ ಇರುತ್ತೆ, ಮಾಡ್ಕೊಂಡು ಹೋಗೋಣ. ನೋಡಿ, ಕರೆಂಟ್ ಇವಾಗ ಬಂದಿದೆ. ನಿಜವಾಗ್ಲೂ ರಾತ್ರಿ ಕರೆಂಟೇ ಇಲ್ಲ ಫ್ರೆಂಡ್ಸ್, ನೈಟೆಲ್ಲ ಕರೆಂಟೇ ಇಲ್ಲ ಮನೆಯಲ್ಲಿ. ನಿನ್ನೆ ಬಂದಿದ್ದೆ ನಾವು 7 ಗಂಟೆಗೆ ಬಂದುಬಿಟ್ಟು ಸುಮ್ಮನೆ ಕತ್ಲಲ್ಲೇ ಸಾಂಬಾರು ಮಾಡಿಟ್ಟಿದ್ನಲ್ವ, ಬೇಗ ಅನ್ನ ಮಾಡಿಕೊಂಡು ಊಟ ಮಾಡಿ ಹೋಗಿ ಮಲಗಿದ್ದೇನೆ. ಅದಕ್ಕೆ ಕೆಲಸಗಳೆಲ್ಲ ಹಂಗೆ ಇದ್ದು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಫಸ್ಟ್ ಫೋನ್ ಚಾರ್ಜಿಂಗ್ ಹಾಕಬೇಕು. ಓಕೆ ಫ್ರೆಂಡ್ಸ್, ಸಿಗ್ತೀರಿ. ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಇನ್ನು ಫಸ್ಟ್ ಸ್ವಲ್ಪ ಹೊತ್ತು ಮೊಬೈಲ್ ಚಾರ್ಜಿಂಗ್ ಮಾಡಿಕೊಂಡೆ. ಮೊಬೈಲ್ ಚಾರ್ಜಿಗೆ ಹಾಕ್ಬಿಟ್ಟು ನಾನು ಇದು ಗೊಜ್ಜಿಗೆ ಏನೇನು ಬೇಕೋ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕೂಡ ಕಟ್ ಮಾಡ್ಕೊಂಡು ಇವಾಗ ಗೊಜ್ಜಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡ್ಕೊಂಬಿಟ್ಟು ಇವಾಗ ಗೊಜ್ಜು ಮಾಡ್ತಾಯಿದ್ದೀನಿ. ಇನ್ನು ಅವಲಕ್ಕಿ ಅಷ್ಟೇ, ಅವಲಕ್ಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಚೆನ್ನಾಗಿ 1-2-3 ಸತಿ ನೀಟಾಗಿ ತೊಳೆದೆ. ನಿಜವಾಗ್ಲೂ ಅಕ್ಕಿಯಲ್ಲಿಗಿಂತ ಅವಲಕ್ಕಿಯಲ್ಲೇ ಜಾಸ್ತಿ ಪೌಡ್ರ್ ಅಂಶ ಇರುತ್ತೆ. ಎಷ್ಟು ಸತಿ ತೊಳೆದ್ರೂ ಕೂಡ ಬೆಳ್ಳಗೆ ಪೌಡ್ರ್ ಬರ್ತಾನೇ ಇರುತ್ತೆ ಕಡೆಗೆ. ಹಂಗಾಗಿ ನೀಟಾಗಿ ತೊಳಿಬೇಕು. ಇನ್ನು ಬಿಸಿನೀರಲ್ಲಿ ತೊಳೆದ್ರೂ ಕೂಡ ಚೆನ್ನಾಗಿರುತ್ತೆ. ಇನ್ನು ನಾನು ಮುಂಚೆ ಎಲ್ಲ ಬಿಸಿನೀರೆಲ್ಲ ನೆನೆಸ್ಬಿಡ್ತಿದ್ದೆ, ಇತ್ತೀಚೆಗೆ ಆ ಥರ ಮಾಡ್ತಾಯಿಲ್ಲ. ಸುಮ್ಮನೆ ತಣ್ಣೀರಲ್ಲೇ ನಾವು ಅಕ್ಕಿ ಯಾವ ಥರ ತೊಳಿತಾ ಇರ್ತೀವೋ 1-2-3 ಸತಿ ನೀಟಾಗಿ ತೊಳೆದ್ಬಿಟ್ರೆ ಚೆನ್ನಾಗಿ ಉದ್ರುದ್ರಾಗಿ ಇರುತ್ತೆ, ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಹಂಗಾಗಿ ಎಲ್ಲ ಕೂಡ ರೆಡಿ ಮಾಡ್ಕೊಂಬಿಟ್ಟು ಇವಾಗ ಗೊಜ್ಜುಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಿಂಪಲಾಗೂ ಆಗುತ್ತೆ, ಇನ್ನು ಬೇಗನೆ ಆಗುತ್ತೆ ಅಂತ ಹೇಳಿ. ಇನ್ನು ಚಾರ್ಜ್ ಕೂಡ ಇರಲಿಲ್ಲಲ್ವ, ಚಾರ್ಜ್ ಕೂಡ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇನ್ನು ಗುಂಡ ಕೂಡ, ಮತ್ತು ಗುಂಡ ನಮ್ಮ ಮನೆಯವರು ಕೂಡ ಬಂದಿದ್ದರು. ಆಗಲೇ ಬಂದ ತಕ್ಷಣವೇ ನಮ್ಮ ಗುಂಡ ಆಗಲೇ ಸಿಗ್ನಲ್ ಕೊಟ್ಬಿಡ್ತಾನೆ, ಅಮ್ಮ ಏನು ಮಾಡ್ತಾಯಿದ್ದೀಯಾ, ಏನು ಅಡುಗೆ ಮಾಡ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಅವಲಕ್ಕಿ ಮಾಡ್ತಾಯಿದ್ದೀನಪ್ಪ, ಬೇಗನೆ ಆಗುತ್ತೆ, ಇನ್ನು ಎಲ್ಲ ಬೇಗ ರೆಡಿ ಮಾಡಿಕೊಡ್ತೀನಿ, ಊಟ ಮಾಡುವಂತೆ ಬಿಡು ಅಂತ ಹೇಳಿ ಇನ್ನು ಅವನ ಜೊತೆ ಹಂಗೆ ಮಾತಾಡಿಕೊಂಡು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾನು ಬಂದುಬಿಟ್ಟು ಕುಕ್ಕರ್ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ದೊಡ್ಡದಾಗಿ. ಪಾತ್ರೆ ಎಲ್ಲ ಕೂಡ ತೊಳೆಯೋಕೆ ಹಾಕಿದ್ದೆ, ಹಾಗಾಗಿ ಕುಕ್ಕರ್ ಮಾತ್ರ ಖಾಲಿ ಇತ್ತು. ಇನ್ನು ಫ್ರೀಯಾಗಿ ಮಾಡೋಣ ಸ್ವಲ್ಪ ದೊಡ್ಡದಾಗಿ ಅಂತ ಹೇಳ್ಬಿಟ್ಟು ಇನ್ನು ಗೊಜ್ಜೆಲ್ಲ ರೆಡಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗಾ ಬೀಜ ಮತ್ತು
ಹಸಿರುಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಉಪ್ಪು ಅದೆಲ್ಲ ಕೂಡ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಬಿಟ್ಟು, ಇನ್ನು ಕರಿಬೇವು ಕೂಡ ಫ್ರೆಶ್ಶಾಗಿ ಸಿಗ್ತಾಯಿದೆ ಅಲ್ವಾ, ಕರಿಬೇವು ಕೂಡ ತುಂಬ ಹಾಕ್ತಾಯಿರ್ತೀನಿ. ತಿನ್ನಬೇಕು, ಒಳ್ಳೆಯದು ಕರಿಬೇವು ಕೂಡ ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಹಾಕ್ತಾಯಿರ್ತೀನಿ. ಇನ್ನು ಕೊತ್ತಂಬರಿ ಅಂತೂ ಇಲ್ಲವೇ ಇಲ್ಲ, ತುಂಬ ದಿನ ಆಯಿತು ಕೊತ್ತಂಬರಿನೇ ಯೂಸ್ ಮಾಡ್ತಾಯಿಲ್ಲ. ನಾವು ನೆನ್ನೆ ಕೇಳಿದ್ವಿ, ಒಂದು ಕಟ್ಟು ಹೆಂಗೆ ಅಂದರೆ 10 ರೂಪಾಯಿ ಹೇಳಿದ್ರು. ಅದು ನೋಡಿದ್ರೆ ಕಟ್ಟಂತೂ ಇಷ್ಟೇ ಚಿಕ್ಕ ಕಟ್ಟಿತ್ತು. ಸರಿ ಬಿಡು ಬೇಡ ಸುಮ್ಮನೆ ಅಷ್ಟು 10 ರೂಪಾಯಿಗೆ ಇಷ್ಟು ಚಿಕ್ಕ ಕಟ್ಟಿನೇನು ಬಿಡು ಅಂತ ಹೇಳ್ಬಿಟ್ಟು ಇನ್ನು ವಾಪಸ್ ಬಂದ್ವಿ, ತೊಗೊಂಬಂದಿರಲಿಲ್ಲ. ಮತ್ತು ಸುಮಾರು ತರಕಾರಿ ಅದೆಲ್ಲ ಕೂಡ ಬೇಕಾಗಿತ್ತು. ಇನ್ನು ಅದೆಲ್ಲ ಕೂಡ ತೊಗೊಂಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅರ್ಧಂಬರ್ಧ ಏನೇನು ಮೇನ್ ಏನು ಬೇಕೋ ಅದು ಮಾತ್ರ ತೊಗೊಂಡು ಬಂದಿದ್ವಿ. ಇನ್ನು ಅವಲಕ್ಕಿ ಕೂಡ ಚೆನ್ನಾಗಾಗಿತ್ತು. ಇನ್ನು ಗುಂಡನಿಗೆ ತಿನ್ನಿಸ್ಬಿಟ್ಟು ಇನ್ನು ನಮ್ಮ ಮನೆಯವರು ಕೂಡ ತಿಂದು, ಇನ್ನು ನಾನು ಸ್ವಲ್ಪ ತಿಂದುಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಈ ಕೆಲಸ ಎಲ್ಲ ಮುಗಿದ್ಬಿಟ್ರೆ ಆರಾಮಾಗಿ ಕೂತ್ಕೊಂಡು ಅಕ್ಕಿ ಮಾಡ್ಬೋದು ಅಂತ ಹೇಳಿ. ಇಲ್ಲಾಂತಂದರೆ ಅಕ್ಕಿ ಮಾಡೋದು ಸ್ವಲ್ಪ ಲೇಟಾಗುತ್ತೆ, ಇನ್ನು ಜಾಸ್ತಿ ಅಕ್ಕಿ ಬೇರೆ ಇದ್ದಾವೆ. ಅಂದ್ಕೊಂಬಿಟ್ಟೆ ನಾನು ಗಟ್ಟಿಯಾಗಿ ಎಷ್ಟೊತ್ತ ಆಗಲಿ ಒಂದು ಚೀಲ ಫುಲ್ಲು ಮಾಡಿಬಿಡೋಣ, ಮತ್ತೆ ಆಗಲೆಲ್ಲ ಮಾಡೋದಕ್ಕಾಗೋದಿಲ್ಲ. ಇತ್ತೀಚೆಗಂತೂ ಇನ್ನು ಮಾಡೋಕ್ಕೆ ಆಗೋಲ್ಲ ಬಿಡಿ. ಇವಾಗಲೇ ಸ್ವಲ್ಪ ಕೂತ್ಕೊಂಡು ನೀಟಾಗಿ ಮಾಡ್ಕೋಬೋದು. ಇನ್ನು ಟೈಮ್ ಕಳೀತಾ ಇನ್ನು ನನಗೂ ಕೂಡ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಏನಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಫಸ್ಟ್ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ಒಂದು ತೊಳೆದಿಟ್ಬಿಟ್ರೆ ಆಮೇಲೆ ಸಾಯಂಕಾಲಕ್ಕೆ ಏನು ಟೆನ್ಷನ್ ಇರೋದಿಲ್ಲ. ಆಮೇಲೆ ಕೂತ್ಕೊಂಡು ಯಾವಾಗಲೂ ಅಕ್ಕಿ ಮಾಡಿಬಿಟ್ಟು ಮತ್ತೆ ಇಷ್ಟು ಪಾತ್ರೆ ತೊಳಿಬೇಕಂದ್ರೆ ಸ್ವಲ್ಪ ಸುಸ್ತಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೈಟ್ ಅಷ್ಟೇ ಕತ್ಲಂದರೆ ಸಖತ್ತು ಕತ್ಲಿತ್ತು. ಏನು ಕೂಡ ನಾನು ಕೆಲಸನೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಕರೆಂಟ್ ಇದ್ದಿದ್ರೆ ಅಟ್ಲೀಸ್ಟು ಏನಾದರೂ ಒಂದು ಮಾಡ್ಕೋಬೋದಾಗಿತ್ತು. ಕರೆಂಟ್ ಬೇರೆ ಇರಲಿಲ್ಲಲ್ವ, ಅದಕ್ಕೆ ಅನ್ನ ಮಾಡಿರೋದು ತಿಂದಿರೋ ತಟ್ಟೆ ಎಲ್ಲ ಕೂಡ ಟಬ್ಗೆ ಹಾಕ್ಬಿಟ್ಟು ಇನ್ನು ಸುಮ್ಮನೆ ಹೋಗಿದ್ವಿ. ಅದಕ್ಕೆ ಅವು ಕೂಡ ಸ್ವಲ್ಪ ಇದ್ವಲ್ವ, ಜಾಸ್ತಿ ಅನ್ನಿಸ್ತು. ಇನ್ನು ಪರವಾಗಿಲ್ಲ. ಇನ್ನು ಗುಂಡನ್ಗೆ ಅಷ್ಟೇ ಸ್ನಾನ ಮಾಡಿಸ್ಬಿಟ್ಟು ಅವನ ಅಂಗನವಾಡಿಗೆ ಕಳಿಸಿ ಇನ್ನು ಫಸ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಮನೇಲಿ ಅಷ್ಟೇ ಏನಾದರೂ ಒಂದು ಕೆಲಸ ಮಾಡಿದೀವಿ ಅಂದರೆ ಮತ್ತಾಗಲೇ ನೆಕ್ಸ್ಟ್ ಇನ್ನೊಂದು ಕೆಲಸ ರೆಡಿ ಇರುತ್ತೆ ಹೆಣ್ಮಕ್ಳಿಗೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ. ಏನಾದರೂ ಎಲ್ಲ ಕ್ಲಿಯರ್ ಆಯಿತು ಅನ್ನೋಷ್ಟರಲ್ಲೇ ಆಗಲೇ ನಮಗೆ ರೆಡಿಯಾಗಿ ಇರುತ್ತೆ ಮನೆಯಲ್ಲಿ. ಆದರೆ ಎಲ್ಲ ಕೂಡ ಮಾಡ್ಕೋಬೇಕು. ಇನ್ನು ನಮ್ಮದಿದು ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂದಮೇಲೆ ಎಲ್ಲ ಕೂಡ ನೋಡ್ಕೋಬೇಕಾಗುತ್ತೆ. ಇಲ್ಲ ಬಿಡು ಅದು ಅಲ್ಲೇ ಇರಲಿ ಅಂತಂದರೆ ಅದು ಅಲ್ಲೇ ಇರುತ್ತೆ. ಆಮೇಲೆ ಏನು ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ, ಒಂದು ಸತಿ ಎದೆ ಅನಿಸ್ಬಿಡುತ್ತೆ ಮತ್ತು ಇದು ಮಾಡ್ಕೊಳ್ಳೋದಕ್ಕೆ. ಇನ್ನು ಅಕ್ಕಿ ಕೂಡ ತಂದು ಆಗಲೇ ಒಂದು ವಾರದ ಮೇಲೆ ಒಂದು 10 ದಿನ ಆಯಿತು ಅನಿಸುತ್ತೆ. ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ತೊಗೊಬಂದಿರೋ ಅಕ್ಕಿ. ಇನ್ನು ನಮಗಂತೂ ಜಾಸ್ತಿ ಅಕ್ಕಿ ಬೇಕಾಗುತ್ತೆ ಇವಾಗ. ನಮಗೆ ಒಂದು 50 kg ಆದರೆ ಇನ್ನು ನಾಯಿಗಳಿಗೆ ಕೂಡ ಒಂದು 50 kg ಬೇಕಾಗುತ್ತೆ. ಒಟ್ಟು ಟೋಟಲ್ 1 ಕ್ವಿಂಟಲ್ ಅಕ್ಕಿ ಬೇಕೇ ಬೇಕು. ಒಂದೂವರೆ ತಿಂಗಳು 2 ತಿಂಗಳಿಗೆ 1 ಕ್ವಿಂಟಲ್ ಅಕ್ಕಿ ಖಾಲಿ ಆಗ್ತವೆ. ನಾಯಿ ಮರಿಗಳಿಗೆ ಅಷ್ಟೇ ಡೈಲಿ ಕೂಡ ಅನ್ನ ಬಿಸಿದು ಮಾಡಿನೇ ಹಾಕ್ತೀವಿ ನಾವು. ಹಂಗಾಗಿ ಜಾಸ್ತಿನೇ ಖರ್ಚು ಬರುತ್ತೆ. ಮತ್ತು ಕೋಳಿಗಳು ಅಷ್ಟೇ, ಕೋಳಿ ಕೂಡ ಸಖತ್ತು ಆಗಿಬಿಟ್ಟಿದ್ದಾವೆ ಇವಾಗ. ಅವು ಏನೇ ಮೇವು ತಿಂತವಂದರೂ ಕೂಡ ಪಾಪ ಅವಕ್ಕೆ ಸಾಲ್ತಾ ಇಲ್ಲ, ಎಲ್ಲೂ ಕೂಡ ಮೇವು ಸಿಗ್ತಾ ಇಲ್ಲ, ಮಳೆ ಇಲ್ಲ, ಏನಿಲ್ಲ. ಅವು ಸುಮ್ಮನೆ ಪಾಪ ಇಡೀ ತೋಟ ಎಲ್ಲ ಸುತ್ತಾಡಿ ಬರ್ತಾ ಇರ್ತವೆ. ಇನ್ನು ಹಂಗಾಗಿ ಅವಕ್ಕೂ ಕೂಡ ನಾವು ಸ್ವಲ್ಪ ರಾಗಿ ಅಕ್ಕಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಹಾಕ್ತಾಯಿರ್ತೀವಿ. ಅವು ಕೂಡ ತಿಂತಾ ಇರ್ತವೆ. ಇದು ಬಕೆಟ್ ಬಂದುಬಿಟ್ಟು ನನಗೆ ತುಂಬ ಹೆಲ್ಪ್ ಆಯಿತು. ದೊಡ್ಡ ಬಕೆಟ್ ಇದು, ಸುಮಾರು ಅಕ್ಕಿ ಇಡಿಸುತ್ತೆ ಇದು. ಅದಕ್ಕೆ ಅದರಲ್ಲಿ ಸ್ವಲ್ಪ ದಿನಸಿ ಐಟಮ್ ಎಲ್ಲ ಇತ್ತು. ಇನ್ನು ತೆಗೆದ್ಬಿಟ್ಟು ಇದರಲ್ಲೇ ಎಲ್ಲ ಮಾಡಿ ಹಾಕ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅದೇ ಬಕೆಟೇ ತೊಗೊಂಡೆ ನಾನು. ಇನ್ನು ಒಂದು ಸತಿ ಮಾಡಿ ಹಾಕ್ಬಿಟ್ರೆ ಖಾಲಿ ಆಗೋವರೆಗೂ ನಂಗೆ ಟೆನ್ಷನ್ ಇರೋಲ್ಲ. ಆಮೇಲೆ ನೋಡ್ಕೊಳ್ಳೋಣ ನಿಧಾನಕ್ಕಂತ ಹೇಳಿ ಇನ್ನು ತೊಗೊಂಡೆ. ನಾನು ಫಸ್ಟ್ಗೆ ಚೀಲ ಎಳ್ಕೊಂಡಲ್ವ, ಆ ಚೀಲದಲ್ಲಿ ಯಾಕೋ ಸ್ವಲ್ಪ ನುಚ್ಚು ಅಂದರೆ ಸಿಕ್ಕಾಪಟ್ಟೆ ನುಚ್ಚಿತ್ತು, ಸಖತ್ತು ನುಚ್ಚಿದ್ವು. ಅದಕ್ಕೆ ಬೇಡ, ಯಾಕೆಂದರೆ ನುಚ್ಚು ಸಪ್ರೇಟ್ ಮಾಡಿದ್ರೂ ಕೂಡ ಗಟ್ಟಿ ಅಕ್ಕಿ ಸ್ವಲ್ಪನೇ ಸಿಗುತ್ತೆ. ಸುಮ್ಮನೆ ಇದು ಮಾಡೋದು ಬೇಡ. ಅವನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾಯಿ ಮರಿಗಳಿಗೆ ಅನ್ನ ಮಾಡೋಣ. ಈ ಕಡೆ ಚೀಲ ಬಂದುಬಿಟ್ಟು ಪರವಾಗಿರಲಿಲ್ಲ, ಸ್ವಲ್ಪ ನುಚ್ಚಕ್ಕಿ ಕಮ್ಮಿ ಇತ್ತು, ಗಟ್ಟಕ್ಕಿ ಜಾಸ್ತಿ ಇತ್ತು, ಮತ್ತು ಸ್ವಲ್ಪ ಹಳೆಯ ಅಕ್ಕಿ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಆ ಚೀಲ ಎಳ್ಕೊಂಬಿಟ್ಟು ಈ ಚೀಲನ ನಾಯಿ ಮರಿಗಳಿಗೆ ಇಟ್ಬಿಟ್ಟು ಆ ಚೀಲ ಎಳ್ಕೊಂಡು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಕಲ್ಲೇ ಇದ್ದವು, ಕಲ್ಲು ಮತ್ತು ನೆಲ್ಲುಗಳು ಜಾಸ್ತಿ ಇದ್ದವು. ಅದಕ್ಕೆ ತುಂಬ ಟೈಮ್ ಹಿಡೀತು. ಸುಮಾರು ನಾನು ಟೈಮೇ ಗೊತ್ತಿಲ್ಲ ಎಷ್ಟೊತ್ತು ಕೂತ್ಕೊಂಡೇನೋ. ಅದೆಲ್ಲ ಆಗೋಷ್ಟೊತ್ತಿಗೆ 3:30 ಆಯಿತು ಟೈಮು ನನಗೆ. ಅಂದರೆ ನಾನು ಸೆಂಟ್ರಲ್ಲೇ ಸ್ವಲ್ಪ ಎದ್ಬಿಟ್ಟು ವಾಕ್ ಮಾಡೋದು ಮತ್ತು ನೀರು ಕುಡಿಯೋದು, ಏನಾದರೂ ತಿನ್ನೋದು ಅದೆಲ್ಲ ಮಾಡ್ತಾಯಿದ್ದೆ. ಟೈಮ್ ತೊಗೊಂಡು ಸ್ವಲ್ಪ ವಾಕ್ ಮಾಡೋದೆಲ್ಲ ಮಾಡ್ತಾಯಿದ್ದೆ. ಯಾಕೆಂದರೆ ಒಂದೇ ಸಮಯ ಕೂತ್ಕೊಂಡು ಮಾಡಬೇಕಂದ್ರೆ ಭಾಳ ಕಷ್ಟ ಆಗಿಬಿಡುತ್ತೆ.
ಮತ್ತು ಇವಾಗ ಬೇಬಿ ಮೂಮೆಂಟ್ಸ್ ಕೂಡ ಭಾಳ ಬರ್ತಾ ಇರುತ್ತಲ್ವ, ನಾವು ಜಾಸ್ತಿ ಹಿಂಗೆ ಇವಾಗ ಅಕ್ಕಿ ಮಾಡಬೇಕಾದ್ರೆ ಆಗಲಿ ಮತ್ತು ಕೂತ್ಕೊಂಡಿರ್ತೀವಲ್ವ, ಕೂತ್ಕೊಂಡಿರ್ಬೇಕಾಗಲಿ ತುಂಬ ಒದ್ದಾಡ್ತಾ ಇರುತ್ತೆ ಮಗು. ಹಾಗಾಗಿ ಅದಕ್ಕೆ ತೊಂದರೆ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ಕೂತ್ಕೊಬಿಟ್ರೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲ ಅಕ್ಕಿ ಟೋಟಲ್ಲು ಒಂದು ಚೀಲ ಮಾಡೋವರೆಗೂ ಕೂಡ ಬಿಡಲಿಲ್ಲ. ಎಲ್ಲ ಕೂಡ ಮಾಡಿ ಮುಗಿಸ್ಬಿಟ್ಟೆ. ಮತ್ತೆ ಹಗಲೆಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಈ ಕಡೆ ನಾನು ಸ್ವಲ್ಪ ಅಂದರೆ ಓಡಾಡಿಕೊಂಡು ಇದ್ದೆ. ಹೊಟ್ಟೆಗೆ ಅವಾಗವಾಗ ಸ್ವಲ್ಪ ಏನಾದರೂ ತಿಂದ್ಕೊಂಡು ಇದ್ದೆ. ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊತ ಅಕ್ಕಿ ಮಾತ್ರ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿ ಇನ್ನು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಇನ್ನು ಇದರಲ್ಲಿ ಅಷ್ಟೇ ಸುಮಾರು ನುಚ್ಚಕ್ಕಿ ಸಿಕ್ಕಿದ್ವು. ಆದರೂ ಅಂದರೆ ಸರ್ತಿ ಮಾಡಿದಾಗ ಸಿಕ್ಕಷ್ಟು ಅಷ್ಟೊಂದು ಸಿಗಲಿಲ್ಲ. ಒಂದು ಸ್ವಲ್ಪ ಕಡಿಮೆನೇ ಸಿಕ್ಕಿದ್ವು. ತುಂಬ ಚೆನ್ನಾಗಿದ್ವು ಅಕ್ಕಿ ಮಾತ್ರ ನಿಜವಾಗ್ಲೂ. ಅನ್ನ ಕೂಡ ಅಷ್ಟೇ ಭಾಳ ಚೆನ್ನಾಗಾಗಿತ್ತು. ನಾನು ಮಧ್ಯಾಹ್ನ ಬಿಸಿ ಅನ್ನ ಮಾಡಿದ್ದೆ. ಇವೇ ಅಕ್ಕಿ ನೋಡೋಣ ಹೆಂಗಾಗುತ್ತೆ ಅನ್ನ ಅಂತ ಹೇಳಿಬಿಟ್ಟು ಒಂದು ಗ್ಲಾಸ್ ಅಷ್ಟು ಇಟ್ಟಿದ್ದೆ ಅಷ್ಟೇ. ಒಂದು ಗ್ಲಾಸ್ ಅಕ್ಕಿ ಹಾಕಿರೋದಕ್ಕೆ ಚಿಕ್ಕ ಕುಕ್ಕರ್ ತುಂಬ ಅನ್ನ ಆಗಿತ್ತು. ತುಂಬ ಚೆನ್ನಾಗಾಗಿತ್ತು. ಹಳೆಯ ಅಕ್ಕಿ ಅನಿಸುತ್ತೆ. ಒಳ್ಳೆ ಅಕ್ಕಿ ಸಿಕ್ಕಿದೆ ಈ ಸರಿ ನಮಗೆ. ಒಂದೊಂದು ಸತಿ ಅಂತೂ ಫುಲ್ಲು ಹೊಸ ಅಕ್ಕಿ ಸಿಗ್ತವೆ. ಅಂದರೆ ಗಂಜಿ ಸುತ್ಕೊಳ್ಳೋದು, ಸ್ವಲ್ಪ ಮೆತ್ತಗಾಗೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ. ಅಂಥವು ನಮಗೆ ಕುಕ್ಕರಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಪಾತ್ರೆಯಲ್ಲೇ ಮಾಡಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಹೆಸರೆಲ್ಲ ಕಾಯಿಸ್ಬಿಟ್ಟು ನೀರೆಲ್ಲ ಕಾಯಿಸ್ಬಿಟ್ಟು ಅಕ್ಕಿ ಹಾಕಿ ಬಸಿದ್ರೆ ಮಾತ್ರ ಸ್ವಲ್ಪ ಉದುರಾಗಿ ಅನ್ನ ಆಗುತ್ತೆ. ಕುಕ್ಕರ್ಗೆ ಹಾಕ್ತೀವಿ ಅಂತಂದರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಅನ್ನ. ಹಂಗಾಗಿ ನೋಡೋಣ ಈ ಅಕ್ಕಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಇಟ್ಟಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಅನ್ನ ಮಾತ್ರ. ಇನ್ನು ನಮಗೆ ಈ ಥರ ಅನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಾದರೆ ಒಂದು ಸ್ವಲ್ಪ ದಿನ ಬಾಳಿಕೆ ಕೂಡ ಬರುತ್ತೆ. ಇವಾಗ ಒಂದು ಗ್ಲಾಸ್ ಇಟ್ಬಿಟ್ರಂತೂ ಸಾಕು, ಇಬ್ಬರೇ ಅಲ್ವಾ, ಆರಾಮಾಗಿ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮುದ್ದೆ ಕೂಡ ಮಿಕ್ಕಿದ್ರೆ ಮುದ್ದೆ ಕೂಡ ಹಾಕಿ ಮಾಡ್ಬೋದು. ಹಂಗಾಗಿ ಚೆನ್ನಾಗಿದೆ. ಒಟ್ಟು ಅಕ್ಕಿ ಅಂತ ತುಂಬ ಇಷ್ಟ ಆಯಿತು ನನಗೆ. ಇನ್ನು ನಾನು ಹೋದ ಸತಿ ಮಾಡ್ಕೊಂಡಿರಿ ಇನ್ನೊಂದು ಸ್ವಲ್ಪ ಇದ್ವು, ಅವನ್ನು ಒಂದರಲ್ಲಿ ಹಾಕ್ಬಿಟ್ಟು ಇವಾಗ ಇದ್ರಾಗೆಲ್ಲ ನುಚ್ಚೆಲ್ಲ ತುಂಬ್ತಾ ಇದ್ದೀನಿ. ಇವು ಬಂದುಬಿಟ್ಟು ಕೋಳಿಗೆ ಹಾಕ್ಬಿಡೋಣ ಅಂತ ಹೇಳಿ ಇನ್ನು ಕೋಳಿಗೆ ತುಂಬ್ತಾ ಇದ್ದೀನಿ. ಇನ್ನು ಈ ಕಡೆ ಚೀಲ ಬಂದುಬಿಟ್ಟು ನಾಯಿಗಳಿಗೆ ಅನ್ನ ಮಾಡಿ ಹಾಕೋಣ ಅಂತ ಹೇಳಿ ಇವು ಹೇಳ್ಬೇಕಂದ್ರೆ ಈ ನುಚ್ಚು ಇನ್ನೊಂದು ಸತಿ ಜರಡಿ ಹಿಡಿಬೇಕು. ಜರಡಿ ಹಿಡಿದ್ಬಿಟ್ಟು ಮುದ್ದೆಗಾದರೆ ತೊಗೊಳೋಣ ಅಂದ್ಕೊಂಡೆ. ಬಟ್ ಸ್ವಲ್ಪನೇ ಇದ್ದಿದ್ದು. ಇನ್ನು ಇವು ಬಂದುಬಿಟ್ಟು ಒಂದು ವಾರ ಕೂಡ ಬರೋದಿಲ್ಲ. ಜಾಸ್ತಿ ಕೋಳಿ ಅಲ್ವಾ, ಇನ್ನು ತಿಂತವೆ ಅಂತ ಹೇಳ್ಬಿಟ್ಟು ಸುಮ್ಮನೆ ತುಂಬಿಡ್ತಾ ಇದ್ದೀನಿ. ಅಲ್ಲಿಗೆ ಫುಲ್ಲು ಓವರ್ ಆಗಿಬಿಟ್ಟಿದೆ ನನಗೆ. ಇನ್ನು ನಾನು ಹುಚ್ಚೆಲ್ಲ ಜಲ್ದಿ ಇಟ್ಕೊಂಡು ಕೂತ್ಕೊಂಡ್ರೆ ಇವತ್ತು ಫುಲ್ಲು ಇದಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ತುಂಬಿ ನಾ ಬಕೆಟ್ಗೆ ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.